ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಬರ್ತೀನಮ್ಮ. ಸಂಪತ್ ನೋಡ್ಕೊಳ್ಳೋ. ನಾನೇ ನೋಡ್ಕೊಳ್ಳೋದು, ನೀನ್ ಹೋಗ್ಬಿಟ್ ಬಾ. ಅಮ್ಮನ ಜೊತೆನೇ ಇರು, ತುಂಬಾ ಬೇಜಾರಾಗಿದ್ದಾಳೆ. ನಾನ್ ಬೇರೆ ತುಂಬಾ ರೂಢಾಗಿ ಮಾತಾಡ್ಬಿಟ್ಟೆ. ಪ್ಲೀಸ್ ಕಣೋ, ಅಮ್ಮನ ಜೊತೆನೇ ಇರು. ಸರಿ, ನನಗೆ ಮಾಡಕ್ ಬೇರೆ ಏನ್ ಕೆಲ್ಸ ಇಲ್ವಲ್ಲ, ನೋಡ್ಕೋತೀನಿ, ಹೋಗ್ಬಾ. ಸರಿ. ರಮ್ಯಾ, ಆಫೀಸ್ ಹೊರಟ್ಯಾ? ಇನ್ನೂ ಒಂದೆರಡು ದಿನ ಬಿಟ್ಟು ಹೋಗ್ಬೋದಾಗಿತ್ತಾನೆ. ಅಷ್ಟೊಂದು ಕೆಲಸ ಇದೆಯಾ ಆಫೀಸಲ್ಲಿ? ಅಥವಾ ಆಗಿದೆಲ್ಲ ನೋವು ಮರೆಯಕ್ಕಂತ ಆಫೀಸ್ಗೆ ಹೋಗ್ತಿದ್ಯಾ? ಯಾವಾಗ್ಲಾದ್ರೂ ಕೆಲ್ಸಕ್ಕೆ ಹೋಗ್ಲೇಬೇಕಲ್ಲ ಆಂಟಿ, ಜೀವನ ನಡಿಬೇಕಲ್ಲ. ನೀನೇನು ಬೇಜಾರು ಮಾಡ್ಕೋಬೇಡ ರಮ್ಯಾ, ಇದಕ್ಕಿಂತ ಒಳ್ಳೆ ಹುಡುಗ ಸಿಗ್ತಾನೆ, ಆರಾಮಾಗಿರು. ಇವಾಗ ನಾನು ಬೇಜಾರು ಮಾಡ್ಕೊಂಡಿದ್ದೀನಿ ಅಂತ ಯಾರು ಹೇಳಿದ್ರು ನಿಮ್ಗೆ? ಸುಮ್ಮನೆ ನಿಮ್ ಕೆಲಸ ನೋಡ್ಕೊಳ್ಳಿ, ನಾನು ಬರ್ತೀನಿ. ಮೀರಾ, ನಿನ್ನ ಮೇಲ್ ನೋಡಿದ್ವಿ. ಟು ಬಿ ಫ್ರ್ಯಾಂಕ್, ನನಗೆ ಹರ್ಷ ಭಾವಂಗೆ ಇದರಲ್ಲಿ ಸ್ವಲ್ಪನೂ ಒಪ್ಪಿಗೆ ಇಲ್ಲ. ಯಾ ಮೀರಾ, ನಾನು ನಿನ್ನ ಜೊತೆ ಯಾಕೆ ಆರ್ಗ್ಯೂ ಮಾಡಿಲ್ಲ ಅಂದರೆ ಆಲ್ರೆಡಿ ಡಿಸಪಾಯಿಂಟ್ ಆಗಿರ್ತೀಯ, ಇನ್ನೂ ಡಿಸಪಾಯಿಂಟ್ ಮಾಡೋದು ಬೇಡ ಅಂತ. ಬಟ್ ವಿ ಕಾಂಟ್ ಅಕ್ಸೆಪ್ಟ್ ಯುವರ್ ರೆಸಿಗ್ನೇಷನ್ ಮೀರಾ. ಅನು, ನಾನಿದ್ರ ಬಗ್ಗೆ ಹರ್ಷ ಸರ್ಗೂ ಹೇಳಿದ್ದೀನಿ ಆ್ಯಂಡ್ ಮೇಲಲ್ಲಿ ಕೂಡ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೀನಿ. ಇಲ್ಲಿ ನಾನು ನಿಮ್ಮ ಯಾರ ಒಪಿನಿಯನ್ ಕೇಳ್ತಿಲ್ಲ, ನನ್ನ ಡಿಸಿಷನ್ ಹೇಳ್ತಾ ಇದ್ದೀನಿ ಅಷ್ಟೇ. ಬಟ್ ನೀನು ಹಾಗೆ ಮಾಡೋಕ್ಕಾಗಲ್ಲ ಮೀರಾ. ನಂಗೊಂದು ಸತ್ಯ ಹೇಳು ಮೀರಾ, ನೀನು ವೈಸ್ ಪ್ರೆಸಿಡೆಂಟ್ ಆಗಿ ಪ್ರಮೋಷನ್ ತಗೊಂಡಾಗ ಆರ್ಯ ಸರ್ ನಿನ್ನ ಕಾಂಟ್ರಾಕ್ಟ್ ಬದಲಾಯಿಸಿದ್ರು ಅಲ್ವಾ? ಹಾಂ, ಅದು ನನ್ನ ಮತ್ತು ಆರ್ಯ ಸರ್ ಮಧ್ಯೆ ಮಾತ್ರ ಆಗಿದ್ದು, ಈಗದು ವ್ಯಾಲಿಡ್ ಅಲ್ಲ. ಅಲ್ಲ, ಅದ್ರ ಬಗ್ಗೆ ಆರ್ಯ ಸರ್ ನಿನ್ನ ಹತ್ರ ಹೇಳಿದ್ರಾನು? ನೋ ವಂಡರ್, ಅವ್ರು ನಿನ್ನ ಹತ್ರ ಎಲ್ಲ ಹೇಳ್ಕೊತಾ ಇದ್ರು ಅಲ್ವಾ? ಮೀರಾ ಅವ್ರ ಜೊತೆ ಆಗಿರೋ ಅಗ್ರಿಮೆಂಟ್ ಪ್ರಕಾರ ಅವ್ರನ್ನ ಯಾರು ಕೆಲಸದಿಂದ ತೆಗೆದುಹಾಕೋಕ್ಕಾಗಲ್ಲ. ಸಂಜು ಅವರು ಮೀರಾ ಕಾಂಟ್ರಾಕ್ಟ್ ಪೇಪರ್ನ ಎಲ್ಲಿ ನೋಡೋದಕ್ಕೆ ಸಾಧ್ಯ? ಮೀರಾ, ಆ ಕಾಂಟ್ರಾಕ್ಟ್ ಪ್ರಕಾರ ನೀನು ಹೋಗೋ ಹಾಗಿಲ್ಲ ಅನ್ಸುತ್ತೆ ಅಲ್ವಾ ಅತ್ತಿಗೆ? ಇಫ್ ಐ ಆಮ್ ನಾಟ್ ರಾಂಗ್, ಶಿ ಕಾಂಟ್ ಲೀವ್. ಯಾ ಮೀರಾ, ನೀನು ಬಿಟ್ಟು ಹೋಗಬೇಕು ಅಂತ ಯಾಕೆ ಅನ್ಕೊಂಡೆ? ಈಗ ಅದು ನನಗೆ ಗೊತ್ತಾಗಬೇಕು, ಯಾಕೆ ಅಂತ ಹೇಳು. ಯಾ ಹರ್ಷ ಬಾವ, ಇಫ್ ಯು ಡೋಂಟ್ ಮೈಂಡ್, ನಾನು ಮೀರಾ ಇಬ್ಬರೇ ಪರ್ಸ್ನಲ್ ಆಗಿ ಮಾತಾಡ್ಬೋದಾ? ಶ್ಯೂರ್ ಅತ್ತಿಗೆ, ಕ್ಯಾರಿ ಆನ್. ಯಾ ಮೀರಾ, ಬಾ ಕೂತ್ಕೋ. ಅಮ್ಮ, ಈ ಮನೇಲಿ ನನಗೆ ಸಜೆಷನ್ ಹೇಳೋ ಜಾಗದಲ್ಲಿ ಆ್ಯಂಡ್ ಐ ರೆಸ್ಪೆಕ್ಟ್ ದ್ಯಾಟ್. ನನಗೆ ಯಾಕೋ ಇಲ್ಲಿ ಡಾಕ್ಟರ್ ನನ್ನ ಗಂಡನ ಟ್ರೀಟ್ಮೆಂಟ್ ವಿಷಯದಲ್ಲಿ ಡೆಡಿಕೇಟೆಡ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇಲ್ಲ. ಸೊ ನಾನು ನನಗೆ ಕಂಫರ್ಟ್ ಇರೋ ಡಾಕ್ಟ್ರ್ ಹತ್ರ ವಿಶು ಟ್ರೀಟ್ಮೆಂಟ್ ಮುಂದುವರ್ಸೋಣ ಅಂತ ಅನ್ಕೋತಾ ಇದ್ದೀನಿ. ನಿಮಗೇನು ಬೇಜಾರಿಲ್ಲ ಅಲ್ವಾ ಅಮ್ಮ? ಇಲ್ಲಮ್ಮ, ಖಂಡಿತ ಇಲ್ಲ. ಇದ್ರ ಬಗ್ಗೆ ನೀನು ನನ್ನ ಹತ್ರ ಹೇಳಬೇಕಾಗೂ ಇಲ್ಲ ಆರಾಧನಾ. ನಿನಗೆ ನಿರ್ಧಾರ ತಗೊಳ್ಳೋ ಎಲ್ಲ ರೈಟ್ಸು ಇದೆ ಆರಾಧನಾ. ರೈಟ್ಸ್ ಇದ್ದು ಏನೂ ಪ್ರಯೋಜನ ಇಲ್ಲ ಅಮ್ಮ. ವಿಶು ನನ್ನ ಮಾತು ಕೇಳ್ತಿಲ್ಲ. ನಾನು ಅಷ್ಟು ಹೇಳಿನೂ ಇವತ್ತು ಆಫೀಸಿಗೆ ಹೋಗಿದ್ದಾನೆ. ನಮ್ಮ ಕಂಪ್ನಿ ಕೆಲಸಗಳೇ ಸಾಕಷ್ಟಿದೆ, ಅಂಥದ್ರಲ್ಲಿ ಅವನಿಗೆ ಇಲ್ಲಿದೆ ಹೆಚ್ಚಾಗಿದೆ. ಹೆಲ್ತ್ ಬಗ್ಗೆನೂ ಅವನಿಗೆ ಗಮನ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಮೌನ ಆಗ್ಬಿಡ್ತಾನೆ. ಜಾಸ್ತಿ ಫೋರ್ಸ್ ಮಾಡಿದ್ರೆ ಎಲ್ಲಿ ನನ್ನಿಂದ ದೂರ ಆಗ್ಬಿಡ್ತಾನೇನೋ ಅನ್ನೋ ಭಯ ಕಾಡ್ತಿದೆ ಅಮ್ಮ. ಆ್ಯಂಡ್
ಐ ಅಸ್ಯೂಮ್ ಯಾರೋ ಅವನಿಗೆ ಬೇಡದಿರೋದನ್ನ ತಲೆಗೆ ತುಂಬಿದ್ದಾರೆ ಅಂತ. ಅಂದರೆ ನನಗೂ ಅವನಿಗೂ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ. ಅವನಿಗೆ ನಾನಂದರೆ ಇಷ್ಟ ಇಲ್ಲ ಅನ್ನೋ ಥರ ಯಾರೋ ಹೇಳಿದ್ದಾರೆ. ಅದು ಅವನ ತಲೆಯಲ್ಲಿ ಕೂತ್ಬಿಟ್ಟಿದೆ ಅಂತ ಅನಿಸುತ್ತೆ. ಇಲ್ಲ ಇಲ್ಲ, ಆ ರೀತಿ ನಮ್ಮಲ್ಲಿ ಯಾರೂ ಹೇಳಿರಲ್ಲ. ಮನೆಯವರಲ್ಲ, ಬೇರೆ ಯಾರಾದರೂ ನಮ್ಮನ್ನು ಕಂಡ್ರೆ ಆಗದೆ ಇರೋರೇ ಇಂಥ ಕೆಲಸ ಮಾಡೋಕ್ಕೆ ಸಾಧ್ಯ ಅಮ್ಮ. ಆ ಥರ ಯಾರೂ ಇಲ್ಲ ಆರಾಧನಾ. ಆ ಥರ ಯಾರಾದರೂ ಇದ್ದರೆ ನನಗೆ ಹೇಳು, ನಾನು ಅವ್ರಿಗೆ ಬುದ್ಧಿ ಹೇಳ್ತೀನಿ. ನಿಮ್ಮ ಬೀಗ್ರೇನಾದರೂ ಬೀಗ್ರ? ನಮ್ಮ ಬೀಗ್ರು ಅಂದರೆ ಪುಷ್ಪಾ ಸುಬ್ಬು ಅವ್ರ ಬಗ್ಗೆ ಹೇಳ್ತಿದ್ಯಾ ಆರಾಧನಾ? ಅವರೇ. ಅಂದರೆ ನಾನು ಅವ್ರ ಮೇಲೆ ಕಂಪ್ಲೇಂಟ್ ಹೇಳ್ತಾ ಇಲ್ಲ. ವಿಶು ಈಗ ಯಾರು ಏನೇ ಹೇಳಿದ್ರು ನಂಬೋ ಸ್ಟೇಟಲ್ಲಿದ್ದಾನೆ. ಅದಕ್ಕೆ ಸುಬ್ಬು ಪುಷ್ಪ ಯಾವತ್ತೂ ಯಾರಿಗೂ ಕೇಡು ಬಯಸೋರಲ್ಲಮ್ಮ. ಪುಷ್ಪ ಸ್ವಲ್ಪ ಹೆಚ್ಚಿಗೆ ಮಾತಾಡ್ಬೋದು, ಆದರೆ ಮನಸ್ಸಿನಲ್ಲಿ ಕಹಿ ಇಲ್ಲ. ಯಾ ಅವರೇ ಹೇಳಿದ್ದಾರೆ ಅಂತ ನಾ ಹೇಳ್ತಾ ಇಲ್ಲ. ಎಲ್ಲೋ ಬೈ ಮಿಸ್ಟೇಕ್ ಆಗಿರುತ್ತೆ, ಅದನ್ನು ನಾನು ಸರಿ ಮಾಡ್ತೀನಿ. ಅಮ್ಮ, ಅವ್ರ ಕಾಂಟ್ಯಾಕ್ಟ್ ನಂಬರ್ ಸಿಗ್ಬೋದಾ? ಡೋಂಟ್ ವರಿ, ಯಾರ ಮನ್ಸಿಗೂ ನೋವಾಗೋ ರೀತಿ ನಾನು ಮಾತಾಡೋದಿಲ್ಲ. ಥ್ಯಾಂಕ್ ಯು ಅಮ್ಮ. ಮೀರಾ, ನೀನು ಆರ್ಯ ಸರ್ಗೋಸ್ಕರ ಕೆಲಸ ಮಾಡುವಾಗ ಅವ್ರಿಗೆ ನಿನ್ನ ಮೇಲೆ ಎಷ್ಟು ನಂಬಿಕೆ ಮತ್ತು ಗೌರವ ಇತ್ತೋ, ನಾನು ನಿನ್ನ ಕೈ ಕೆಳಗಡೆ ಕೆಲಸ ಮಾಡಿದಾಗಿಂದ ಇವತ್ತಿನವರೆಗೂ ನನಗೂ ಅಷ್ಟೇ ನಂಬಿಕೆ ಮತ್ತು ಪ್ರೀತಿ ಇದೆ ಮೀರಾ. ಈ ಆಫೀಸಿಗೆ ಸೇರಿಕೊಂಡಾಗ ನೀನು ಕೂಡ ನನ್ನ ರೋಲ್ ಮಾಡೆಲ್ಲೇ ಮೀರಾ. ವರ್ಧನ್ ಸಂಸ್ಥೆಗೆ ನೀನು ಸಾಕಷ್ಟು ಮಾಡಿದ್ಯಾ. ನಾನಿದನ್ನೆಲ್ಲ ನೀನು ಇಲ್ಲೇ ಉಳ್ಕೋಬೇಕು ಅನ್ನೋ ಕಾರಣಕ್ಕೆ ಹೇಳ್ತಿಲ್ಲ ಮೀರಾ. ಆದರೆ ಎಲ್ಲಾನು ನಿನಗೆ ಗೊತ್ತು, ನೀನು ಇಲ್ಲಿಂದ ಹೋಗೋ ಹಾಗಿಲ್ಲ ಅಂತ. ಯಾಕಂದರೆ ನೀನು ಆರ್ಯ ಸರ್ಗೆ ಈ ಕಂಪ್ನಿನ ಬಿಟ್ಟು ಹೋಗಲ್ಲ ಅಂತ ಮಾತು ಕೊಟ್ಟಿದ್ಯಾ. ಆ ಮಾತನ್ನ ಮೀರಲ್ಲ ಅನ್ನೋದು ಕೂಡ ನನಗೆ ಚೆನ್ನಾಗಿ ಗೊತ್ತಿದೆ. ಹೇಳು ಮೀರಾ, ನೀನು ಈ ನಿರ್ಧಾರಕ್ಕೆ ಯಾಕೆ ಬಂದೆ? ಏನಾದರೂ ಉದ್ದೇಶ ಅಂತೂ ಇದ್ದೇ ಇರತ್ತೆ, ಹೇಳು. ನೀನು ನನ್ನ ಹತ್ರನೂ ಹೇಳಲ್ವಾ ಮೀರಾ? ಹೇಳು ಮೀರಾ, ನೀನು ಇಲ್ಲೇ ಇರಬೇಕಾದವಳು. ನೀನು ಯಾಕೆ ನಿರ್ಧಾರ ತಗೊಂಡಿದ್ಯಾ? ಹೇಳು. ನನ್ನಿಂದ ಆಗ್ತಿಲ್ಲ ಅನು. ಆಗ್ತಿಲ್ಲ ಅಂದರೆ ನಿನಗೇನು ಕಷ್ಟ ಆಗ್ತಿದೆ ಇಲ್ಲಿ? ಚೇಂಡೆ. ಮೀರಾ, ನೀನು ಏನು ಹೇಳ್ತಿದ್ಯಾ? ಅವರಿಂದ ಏನು ತೊಂದರೆ ಆಗ್ತದೆ? ಚೇಂಡೆ ಇದ್ದಾಗ ಎಲ್ಲ ಕೆಲಸಗಳು ತುಂಬಾ ಈಸಿಯಾಗಿ ಆಗ್ತಿತ್ತು. ಬಟ್ ಈಗ ಅವರಿಲ್ಲದೆ ಇಲ್ಲಿ ಸಾಕಷ್ಟು ಕೆಲಸಗಳು ಸ್ಟಕ್ ಆಗೋಗಿದೆ. ಅವರಿಲ್ಲದೆ ನನಗಿಲ್ಲಿ ಕೆಲಸ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿದೆ ಅನು. ಆ್ಯಂಡ್ ಮೇನ್ಲಿ ಇಲ್ಲಿ ನನ್ನವರು ಅಂತ ಯಾರೂ ಇಲ್ಲ ಅಂತ ನನಗನ್ನಿಸ್ತಾ ಇದೆ. ಸರಿ ಮೀರಾ, ಇನ್ಮೇಲೆ ನಿನ್ನ ಕೆಲ್ಸಗಳಿಗೆ ತೊಂದರೆ ಆಗದಿರೋ ಹಾಗೆ, ನಿನ್ಗೆ ಯಾರೂ ಇಲ್ಲಿ ಇಲ್ಲ ಅನ್ನೋ ಫೀಲ್ ಬರ್ದೇ ಇರೋ ಹಾಗೆ ನಾನು ನೋಡ್ಕೊಳ್ತೀನಿ. ಓಕೆನಾ? ನೋ ಪ್ಲೀಸ್ ಗೋ ಬ್ಯಾಕ್ ಟು ವರ್ಕ್. ಮೀರಾ, ಅರ್ಥ ಮಾಡ್ಕೋ, ನಿನ್ನ ಅವಶ್ಯಕತೆ ಈ ಕಂಪನಿಗೆ ತುಂಬಾ ಇದೆ. ನೀನು ಇಲ್ಲಿಂದ ಹೋಗೋ ಹಾಗಿಲ್ಲ. ಪ್ಲೀಸ್ ಮೀರಾ, ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್. ಓಕೆ.
ಥ್ಯಾಂಕ್ ಯು ವೆರಿ ಮಚ್. ಅನು, ಕೆನ್ ಐ ಆಸ್ಕ್ ಯು ಸಮಥಿಂಗ್? ಯಾವ ಮೀರಾ? ನಾನು ಎಲ್ಲ ಡಾಕ್ಯುಮೆಂಟ್ಸ್ನು ಆರ್ಚಿವ್ ಮಾಡಿ ಇಟ್ಕೋತಾ ಇದ್ದೆ, ಸ್ಪೆಷಲಿ ಆರ್ಯ ಸರ್ಗೆ ಸಂಬಂಧಪಟ್ಟಂಥ ಪ್ರತಿಯೊಂದು ಡಾಕ್ಯುಮೆಂಟ್ಸ್ನ ಕೂಡ. ಬಟ್ ನನಗೆ ಅವ್ರ ಡೆತ್ ಸರ್ಟಿಫಿಕೇಟ್ ಒಂದು ಇನ್ನೂ ಸಿಕ್ಕಿಲ್ಲ ಅನು. ಸೊ ಪ್ಲೀಸ್ ಅದ್ರ ಒಂದು ಕಾಪಿ ನನಗೆ ಕಳಿಸ್ಕೊಡೋಕ್ಕಾಗುತ್ತಾ? ಡೆತ್ ಸರ್ಟಿಫಿಕೇಟಾ? ಅಯ್ಯೋ ಮೀರಾ, ನನಗದ್ರ ಬಗ್ಗೆ ಗಮನನೇ ಇಲ್ಲ. ಸರಿ, ಓಕೆ, ನಾನು ನಿನ್ಗೊಂದು ಕಾಪಿ ತರಿಸ್ಕೊಡ್ತೀನಿ. ಶೋರ್. ಯಾ. ಆರ್ಯ ಸರ್ ಡೆತ್ ಸರ್ಟಿಫಿಕೇಟ್ ನನ್ನ ಹತ್ರ ಅಂತೂ ಇಲ್ಲ. ಅದನ್ನು ರೆಡಿ ಮಾಡಿಸ್ಬೇಕು ಅಂತಲೂ ನನಗೆ ಗೊತ್ತಾಗ್ಲಿಲ್ವಲ್ಲ. ಹಲೋ ಶ್ವೇತಾ, ಬರ್ತಿದ್ದೀನಿ, ಆಫೀಸ್ ಪಕ್ಕದ ರೋಡಲ್ಲೇ ಇದ್ದೀನಿ. ರೀ ರಮ್ಯ ಅವ್ರೆ, ಯಾಕೆ ಕರಣ್ ಹಿಂಗ್ ಮಾಡ್ತಿದ್ದೀರಾ? ಇಲ್ಲಿಂದ ಬಿಟ್ರೆ ನೀವು ಆಫೀಸ್ಗೆ ಹೋಗ್ಬಿಡ್ತೀರಾ, ನಿಮ್ಮನ್ನ ಕಳ್ಕೊಂಡ್ಬಿಡ್ತೀನಂತ ಭಯ ರೀ. ಯಾಕ್ರಿ ರಮ್ಯ ಅವ್ರೆ, ಮಾತಾಡೋದಿಲ್ವಾ? ಮಾತಾಡಕ್ಕೆ ಇನ್ನೇನಿದೆ? ಏನಿಲ್ವಾ? ಅಷ್ಟೇನಾ? ನನ್ಗೆ ಆಫೀಸಿಗೆ ಟೈಮ್ ಆಯ್ತು. ರಮ್ಯ ಅವ್ರೆ, ನಾ ಮುಂದುವರ್ಸ್ತೀರಾ ಅನ್ಕೊಂಡೆ, ಈಗ ಅರ್ಧದಲ್ಲೇ ಕಟ್ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಕರಣ್ ಪ್ಲೀಸ್, ಹೀಗೆ ಹಿಂದೆ ಬರಬೇಡಿ, ಪಕ್ಕದಲ್ಲೇ ಆಫೀಸ್ ಇದೆ. ನಿಮ್ಮ ಅಪ್ಪನ್ಗಿದೆಲ್ಲ ಇಷ್ಟ ಆಗೋದಿಲ್ಲ. ಈ ಮಾತು ಹೇಳಕ್ಕೆ ನನಗೂ ಇಷ್ಟ ಇಲ್ಲ. 1000 ಸಿನಿಮಾಗಳನ್ನ ನೋಡಿ ಸಾಕಾಗೋಗಿದೆ. ಬಟ್ ಸ್ಟಿಲ್ ನಿಮ್ಗಿನ್ನ ಒಳ್ಳೆ ಹುಡುಗಿ ಸಿಗ್ತಲ್ಲ ಅನ್ನೋ ಡೈಲಾಗ. ನನ್ಗೆ ಒಳ್ಳೆಯವ್ರ ಸವಸ ಬೇಡ ರೀ, ನೀವಷ್ಟೇ ಸಾಕು. ಕರಣ್ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ರೀ ರಮ್ಯ ಅವ್ರೆ, ಅಷ್ಟೇನಾ? ನಿಜವಾಗ್ಲೂ ಅಷ್ಟೇನಾ ರಮ್ಯ ಅವ್ರೆ? ರೀ ರಮ್ಯ ಅವ್ರೆ, ಬಾಯ್. ಸೀರಿಯಸ್ಲಿ ಬ್ರದರ್, ನಿಮ್ಮ ಥರದವ್ರನ್ನ ನಾನು ಆ್ಯಕ್ಚುಲಿ ನೋಡೇ ಇಲ್ಲ. ಯು ರಿಯಲಿ ಸಮಥಿಂಗ್. ಯುನೋ, ನಾನು ಆಗಾಗ ಇಂಟರ್ನೆಟ್ಟಲ್ಲಿ ಈ ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ಸ್ ಬಗ್ಗೆ ನೋಡ್ತಾ ಇರ್ತೀನಿ. ಆ್ಯಕ್ಚುಲಿ ನನ್ನ ವೀಕ್ನೆಸ್ಸೇ ಈ ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ಸ್ ಇದೆಯಲ್ಲ, ಆ ಏರಿಯಾದಲ್ಲಿ ತುಂಬ ಸಲ ಮೋಸ ಹೋಗ್ಬಿಟ್ಟಿದ್ದೀನಿ. ಬಟ್ ಇನ್ಮೇಲೆ ಆ ಥರ ಆಗೋದಿಲ್ಲ. ಯಾಕೆ ಹೇಳಿ? ಬಿಕಾಸ್ ಯು ಆರ್ ವಿತ್ ಮೀ. ಐಮ್ ಆ್ಯಕ್ಚುಲಿ ರಿಯಲಿ ಅಮೇಸ್ಡ್. ನಾವೆಲ್ಲ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹೇಗೆ ಕಂಡುಹಿಡೋದು ಅಂತ ತಲೆ ಕೆಡ್ಸ್ಕೊಂಡು ಕೂತಿದ್ವಿ. ನೀವು ನೋಡಿದ್ರೆ ಆ ಪ್ರಾಬ್ಲಮ್ಗೆ ಎಷ್ಟು ಈಸಿಯಾಗಿ ಆನ್ಸರ್ ಕೊಟ್ಬಿಡ್ತೀರಾ. ಹೌ ಇಸ್ ದಿಸ್ ಪಾಸಿಬಲ್? ಆ ಮೀರಾ ಕಾಂಟ್ರಾಕ್ಟ್ ಬಗ್ಗೆ ನಿಮ್ಗೆ ಹೇಗೆ ಗೊತ್ತಾಯಿತು? ನಮಗೆ ಯಾರಿಗೂ ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ನೀವು ಆ ಕಾಂಟ್ರಾಕ್ಟ್ ಬಗ್ಗೆ ಎಲ್ಲಿ ನೋಡಿದ್ರಿ? ಎಕ್ಸಾಕ್ಟಾಗಿ ಎಲ್ಲಿ ನೋಡಿದೆ ಅಂತ ಗೊತ್ತಾಗ್ತಿಲ್ಲ, ಬಟ್ ಆ ಥರದ್ದೊಂದು ಕಂಡೀಷನ್ ಇತ್ತು ಅಂತ ನೆನಪಾಯ್ತು. ನಾವು ಇದ್ದೀವಿ. ಯಾವ ಟೈಮಲ್ಲಿ ನೆನಪಾಗಬೇಕೋ ಆ ಟೈಮಿಗೆ ನೆನಪಾಗೋದಿಲ್ಲ. ನೀವೇ ಸೂಪರ್ ಬ್ರದರ್. ಹಳೇದೆಲ್ಲ ನೆನಪಿಲ್ಲ ಅಂದ್ರೂ ಯಾವ ಟೈಮಿಗೆ ಬೇಕಾಗುತ್ತೋ ಆ ಟೈಮ್ಗೆ ಪಟ್ ಅಂತ ಪಾಯಿಂಟ್ ಎತ್ಕೊಟ್ಬಿಡ್ತೀರಾ. ಲವ್ ಯು ಬ್ರದರ್. ಸರ್, ಅನು ಮೇಡಮ್ ಕರೀತಿದ್ದಾರೆ. ಹಾಂ, ಬಂದೆ. ಅಲ್ಲಿ ಸಿ ಯು. ಸರ್, ನಿಮ್ಮನ್ನು ಕರೀತಿದ್ದಾರೆ. ನಾನು ಮೀರಾ ಹತ್ರ ಮಾತಾಡಿದೆ. ಅವಳು ಕೆಲಸ ಬಿಟ್ಟು ಹೋಗ್ತೀನಿ ಅಂತ ಹೇಳೋದಕ್ಕೆ ಏನು ಕಾರಣ ಗೊತ್ತಾ? ಚೇಂಡೆ. ಚೇಂಡ್ ಏನಾದರೂ ಮೀರನ್ನ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನಾ? ಜೇಂಡೆ ಇದ್ರೇ ಮೀರಾ ಈ ಆಫೀಸಲ್ಲಿ ಕೆಲಸ ಮಾಡೋದಂತೆ.
ಹೌದಾ? ಹೌದು ಬಾವ, ಮೀರಾಗೆ ಜೇಂಡೆ ಮತ್ತೆ ಆಫೀಸ್ಗೆ ವಾಪಸ್ ಬರಬೇಕಂತೆ. ನಮ್ಮ ಆಸ್ತಿನ ನಮಗೆ ಗೊತ್ತಿಲ್ಲದೆ ಕದ್ದಂಥ ವ್ಯಕ್ತಿನ ಆಫೀಸಿಗೆ ಮತ್ತೆ ವಾಪಸ್ ಮಾಡ್ಕೊಳ್ಳೋದ್ರಲ್ಲಿ ನಿಮ್ಮ ಅಭಿಪ್ರಾಯ ಏನು ಬಾವ? ಇದೆಲ್ಲ ಗೊತ್ತಿದ್ದು ಮೀರಾ ಅವರು ಜೇಂಡೆ ವಾಪಸ್ ಬರಬೇಕು ಅಂತ ಹೇಳ್ತಾ ಇದ್ದಾರಾ? ಸಮಥಿಂಗ್ ಇಸ್ ಡೆಫಿನೆಟ್ಲಿ ರಾಂಗ್ ಅದಕ್ಕೆ. ಈ ವಿಷಯವಾಗಿ ನಾನು ಮೀರಾಗೇನು ಹೇಳಿಲ್ಲ, ಅದಕ್ಕೆ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಒಂದು ರೀತಿಲಿ ಜೇಂಡೆ ನಮ್ಮ ಜೊತೆಲಿದ್ರೇ ಒಳ್ಳೇದು ಅನಿಸುತ್ತೆ. ಯಾಕಂದರೆ ನಮಗೆ ಒಳ್ಳೇದು ಬಯಸೋರನ್ನ ನಾವು ಯಾವತ್ತೂ ಹತ್ತಿರ ಇಟ್ಕೋಬೇಕಂತೆ. ಆದರೆ ನಮ್ಗೆ ಯಾರು ಕೆಟ್ಟದ್ದು ಬಯಸ್ತಾರೆ ನೋಡಿ, ಅವ್ರನ್ನ ಇನ್ನೂ ಹತ್ತಿರ ಇಟ್ಕೋಬೇಕಂತೆ. ಆದರೆ ಈಗ ಈ ಮೀರಾ ಯಾವ ಕ್ಯಾಟಗರಿಗೆ ಸೇರ್ತಾಳೆ ಅಂತ ಗೊತ್ತಾಗ್ತಿಲ್ಲ. ಅವಳು ನಮ್ಮ ಫ್ರೆಂಡ, ವೈರಿನ? ಮೀರಾ ಅವ್ರಿಗೂ ಅದು ಗೊತ್ತಿಲ್ಲ ಅನಿಸುತ್ತೆ. ಬಹುಶಃ ಜೇಂಡೆ ಮೀರಾ ಅವ್ರನ್ನ ಬಳಸ್ಕೊಳ್ತಿರ್ಬೋದು. ಬಟ್ ಅವನ ಪ್ಲ್ಯಾನ್ ಏನು ಅಂತ ಗೊತ್ತಾಗಬೇಕು ಅಂತಂದರೆ ನಾವು ಅವನ ದಾರಿಲೇ ನಡಿಬೇಕು. ಅವನನ್ನು ಜೊತೆಯಲ್ಲಿಟ್ಕೊಂಡೇ ಅವನನ್ನು ಗೆಲ್ಲಬೇಕು. ಏನಂತೀರಾ? ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ನಮಗೆ ಗೊತ್ತಾಗಿದೆ ಅನ್ನೋದನ್ನು ತೋರಿಸ್ಕೊಳ್ದೆ ಜೇಂಡೆನ ಮತ್ತೆ ಆಫೀಸಿಗೆ ವಾಪಸ್ ಕರೆಸಿ ನಾವು ಕಳ್ಕೊಂಡಿರೋದನ್ನೆಲ್ಲ ಪಡ್ಕೋಬೇಕು. ಯಾತಿಗೆ? ಮಿಸ್ಟರ್ ಸಂಜು, ನಮ್ಮ ಕೈ ತಪ್ಪು ಹೋಗಿರೋ ಪ್ರಾಪರ್ಟಿ ಡೀಟೇಲ್ಸ್ನೆಲ್ಲ ನೀವು ಇವತ್ತೇ ನನಗೆ ಕೊಡಿ. ಓಕೆ ಅನ್ನೋ ಅವರೇ. ಸರಿ, ಅದಕ್ಕೆ ನಿಮಗೇನು ಕರೆಕ್ಟ್ ಅನಿಸುತ್ತೋ ಹಾಗೆ ಮಾಡಿ. ಸಿ ಯು. ಹಲೋ, ವಾಟ್? ಡೆತ್ ಸರ್ಟಿಫಿಕೇಟ್ ಕೊಡೋದಕ್ಕಾಗಲ್ವಾ? ನನ್ನ ಹಸ್ಬೆಂಡು ನಿಮ್ಮ ಆಸ್ಪತ್ರೆಯಲ್ಲೇ ತೀರ್ಕೊಂಡಿರೋದು. ಹಾಗಿದ್ಮೇಲೆ ಡೆತ್ ಸರ್ಟಿಫಿಕೇಟ್ನ ನೀವೇ ಕೊಡಬೇಕಲ್ವಾ? ಓಕೆ, ನಾನೇ ಪರ್ಸ್ನಲಿ ಬಂದು ಮಾತಾಡ್ತೀನಿ. ಅನು, ಅಮ್ಮ, ನಾನು ಮನೆಗೆ ಬರ್ತಿದ್ದೀನಿ. ಆರ್ಯ ಸರ್ ಡೆತ್ ಸರ್ಟಿಫಿಕೇಟ್ನ ಸ್ವಲ್ಪ ಎತ್ತಿಡ್ತೀರಾ? ನನಗೆ ಯಾವುದೋ ಕೆಲ್ಸಕ್ಕೆ ಬೇಕಿತ್ತು. ಆರ್ಯನ್ ಡೆತ್ ಸರ್ಟಿಫಿಕೇಟಾ? ಹಾಂ ಅಮ್ಮ. ಅದು ಎಲ್ಲಿದೆ ಅನು? ಅದನ್ನ ನೋಡಿದ ನೆನಪೇ ಇಲ್ಲ. ಯಾರು ತಂದ್ರ ಅದನ್ನ? ಅಮ್ಮ, ನಿಮಗೂ ನೆನಪಿಲ್ವಾ? ಮನೇಲಿದೆ ಅಂತ ಅನ್ಕೊಂಡೆ ನಾನು. ಹೌದಾ? ಡೆತ್ ಸರ್ಟಿಫಿಕೇಟ್ ತಗೊಂಡೇ ಇಲ್ಲ ಅನ್ಸುತ್ತೆ ಅನು. ಯಾವುದಕ್ಕೂ ಒಂದ್ಸತಿ ನೋಡ್ತೀನಿ. ಹಾಂ ಅಮ್ಮ, ನೋಡಿ, ಆಸ್ಪತ್ರೆ ಬಿಲ್ನೆಲ್ಲ ಎತ್ತಿಟ್ಟಿದ್ದೀವಲ್ಲ, ಆ ಫೈಲಲ್ಲಿ ಏನಾದರೂ ಇದೆಯಾ ಅಂತ ಒಂದ್ಸತಿ ಚೆಕ್ ಮಾಡಿ. ಸರಿಮ್ಮ. ನಾವು ಯಾರು ಡೆತ್ ಸರ್ಟಿಫಿಕೇಟ್ ಬಗ್ಗೆ ಯೋಚನೆನೇ ಮಾಡಿಲ್ಲ ಅಂತಾಯ್ತು. ಮುಖ ಗುರ್ತಿಸೋಕ್ಕಾಗ್ದಿರೋ ಬಾಡಿನ ಅವರೇ ಆರ್ಯ ಸರ್ ಅಂತ ಹೇಗೆ ನಂಬಿದೆ ನಾನು? ಸಂತೋಷ್ ಸರ್? ಅನು ಮೇಡಮ್ ಎಲ್ಲಿ ಹೋದ್ರು ಗೊತ್ತಾ? ಗೊತ್ತಿಲ್ಲ ಸರ್. ಸರ್, ಆರ್ಯ ಸರ್ದು ಡೆತ್ ಸರ್ಟಿಫಿಕೇಟ್ ತಳಕ್ಕೆ ಹೋಗಿರ್ಬೋದು ಅನ್ಸುತ್ತೆ. ನೋಡಿ ಸರ್, ಯಾರ ಹತ್ರನೂ ವಿಚಾರಿಸ್ತಿದ್ರು. ಅಮ್ಮ, ಟೀ. ಈಗ ಬೇಡ ಮಂದ, ನಾನು ಆಮೇಲೆ ಕೇಳ್ತೀನಿ. ಸರಿ ಅಮ್ಮ. ಮಂದ. ಅಮ್ಮ, ಅಮ್ಮಾಜಿಗೆ ಟೀ. ಕೊಡೋದು ಬಿಟ್ಟು ಯಾಕೆ ವಾಪಸ್ ತಗೊಂಡು ಹೋಗ್ತಿದ್ಯಾ?
ಅದೇನೋ ಹುಡುಕ್ತಿದ್ದಾರೆ, ಬೇಡ ಅಂದರು. ಟೀ ಕುಡಿಯೋಕ್ಕೂ ಸಮಯ ಇಲ್ಲದೆ ಅದೇನು ಹುಡುಕ್ತಿದ್ದಾರೆ? ಅನು ಕೊಡು, ಇಲ್ಲ ಅಂದರೆ ಒಂದು ಕಪ್ ಟೀ ವೇಸ್ಟ್ ಆಯಿತು ಅಂತ ಬೇಜಾರು ಮಾಡ್ಕೋತಾಳೆ. ಅಮ್ಮ ಇಲ್ಲಿ ರೂಮಲ್ಲಿದ್ದಾರೆ. ಅನು ಅಮ್ಮ, ಟೀ. ಇಲ್ಲ, ನಂಗೆ ಬೇಡ. ಸರಿ ಅಮ್ಮ. ಇವಳು ಯಾಕೋ ಕಾಲಕ್ಕೆ ಬಿಸಿನೀರು ಸುರ್ಕೊಂಡಂಗೆ ಓಡ್ತಿದ್ದಾಳೆ. ಏನು ನಡೀತಿದೆ ಇವರಿಬ್ರು ಮಧ್ಯೆ? ಇಂಥ ಮನೆಗೆ ಬಂದು ನಾನು ವಿಷು ಸಿಕ್ಕಾಕೊಂಡ್ವಲ್ಲ. ವಿಚಿತ್ರ ಜನಗಳು. ಅನು, ನಾವು ಡೆತ್ ಸರ್ಟಿಫಿಕೇಟ್ ತಗೊಂಡಿಲ್ಲ ಅನ್ಸುತ್ತೆ.